ಪ್ರಜ್ವಲ್ ರೇವಣ್ಣ ವಿರುದ್ಧ ಅತ್ಯಾಚಾರ ಆರೋಪ ಪ್ರಕರಣದ ಸಾಕ್ಷಿಗೆ ಪ್ರಜ್ವಲ್ ರೇವಣ್ಣ ಬೆಂಬಲಿಗರಿಂದ ಬೆದರಿಕೆ. ತನಿಖೆಗೆ ಸಿಐಡಿ ಎಡಿಜಿಪಿಗೆ ಸೆಷನ್ಸ್ ಕೋರ್ಟ್ ಸೂಚನೆ ಕೊಟ್ಟಿದೆ. ಮೊಬೈಲ್ ಅನ್ನ ಕಸಿದು ಸಾಕ್ಷಿಗೆ ಬೆದರಿಕೆ ಹಾಕಿರುವಂತ ಪ್ರಜ್ವಲ್ ಬೆಂಬಲಿಗರು. ಹೊಳೆನರಸೀಪುರ ಠಾಣೆಯಲ್ಲಿ ದಾಖಲಾಗಿದ್ದ ಪ್ರಕರಣ ವಿಚಾರಣೆ ವೇಳೆ ಸಾಕ್ಷಿ ಹೇಳೋದಕ್ಕೆ ಮುಂದಾದ ಮಹಿಳೆಗೆ ಬೆದರಿಕೆ ಹಾಕಿದ್ದಾರೆ ಪ್ರಜ್ವಲ್ ಬೆಂಬಲಿಗರು. ಪ್ರಜ್ವಲ್ ರೇವಣ್ಣ ವಿರುದ್ಧ ಸಾಕ್ಷಿ ಹೇಳದಂತೆ ಬೆಂಬಲಿಗರು ಬೆದರಿಕೆ ಹಾಕಿರೋದು. ಮೊಬೈಲ್ ಅನ್ನ ಕಸಿದು ವಾರ್ನ್ ಮಾಡಿದ್ದಾರೆ ಬೆಂಬಲಿಗರು. ತನಿಖೆ ನಡೆಸಿ ವರದಿ ಸಲ್ಲಿಸೋದಕ್ಕೆ ಸಿಐಡಿ ಎಡಿಜಿಪಿಗೆ ಸೂಚನೆ ಕೊಡಲಾಗಿದೆ. ಪ್ರಕರಣ ಸಂಬಂಧ ಸದ್ಯ ಜೈಲುವಾಸ ಅನುಭವಿಸುತ್ತಿದ್ದಾರೆ ಪ್ರಜ್ವಲ್ ರೇವಣ್ಣ. ಕೋರ್ಟ್ನಲ್ಲಿ ಟ್ರಯಲ್ ನಡೀತಾ ಇದೆ. ಪ್ರಕರಣದ 4ನೇ ಸಾಕ್ಷಿ ಅವರಿಗೆ ಬೆದರಿಕೆ ಹಾಕಲಾಗಿದೆ. ಈ ಮುಂಚೆ ಕೂಡ ಸಾಕಷ್ಟು ಬಾರಿ ಬೆದರಿಕೆ ಹಾಕಿದ್ದಾರೆ ಪ್ರಜ್ವಲ್ ರೇವಣ್ಣ ಬೆಂಬಲಿಗರು ಸಾಕ್ಷಿಗೆ. ಈಗ ಮತ್ತೆ ಸಾಕ್ಷಿಗೆ ಬೆದರಿಕೆ ಹಾಕ್ತಿದ್ದಾರೆ. ಅಲ್ಲದೆ ಮಹಿಳೆ ಹಾಗೂ ಮಹಿಳೆ ಮಗನ ಬಂದೋಬಸ್ತ್ ಬಗ್ಗೆ ಕೂಡ ಸೂಚನೆ ಕೊಡಲಾಗಿದೆ. ಸಿಟಿ ಸಿವಿಲ್ ಕೋರ್ಟ್ನಿಂದ ಸಿಐಡಿ ಎಡಿಜಿಪಿಗೆ ಸೂಚನೆ ಕೊಡಲಾಗಿದೆ. ಈ ಬಗ್ಗೆ ಹೆಚ್ಚಿನ ಡೀಟೇಲ್ಸ್ ಅನ್ನ ಕೊಡ್ತಾರೆ ನಮ್ಮ ಪ್ರತಿನಿಧಿ ಚೇತನ್ ಸಂಪರ್ಕದಲ್ಲಿದ್ದಾರೆ. ಚೇತನ್, ಪ್ರಜ್ವಲ್ ರೇವಣ್ಣ ಈಗಾಗಲೇ ಈ ಪ್ರಕರಣದಲ್ಲಿ ಜೈಲಿನಲ್ಲಿದ್ದಾರೆ. ಹೊರಗಡೆ ಸಾಕ್ಷಿಗಳಿಗೆ ಪ್ರಜ್ವಲ್ ಬೆಂಬಲಿಗರು ಬೆದರಿಕೆ ಹಾಕ್ತಿದ್ದಾರೆ. ಅದು ಕೂಡ ಇದೇ ಮೊದಲೇನಲ್ಲ, ಈ ಹಿಂದೆನೂ ಕೂಡ ಬೆದರಿಕೆ ಹಾಕಿದ್ದಾರೆ ಅಂತ ಕೋರ್ಟ್ ಏನಂತ ಸೂಚನೆ ಕೊಟ್ಟಿದೆ ಈಗ? ಶ್ವೇತಾ, ಅಂದ್ರೆ ಕೋರ್ಟ್ ಇದಾಗ ಕ್ಲಿಯರ್ ಕಟ್ ಆದಂತಹ ಒಂದು ಸೂಚನೆಯನ್ನ ಸಿಐಡಿ ಎಡಿಜಿಪಿ ಅವರಿಗೆ ಕೊಟ್ಟಿರುವಂತದ್ದು. ಅಂದ್ರೆ ಪ್ರಕರಣದಲ್ಲಿ ಅಂದ್ರೆ ಹೊಳೆನರಸೀಪುರದಲ್ಲಿ ಏನ್ ಅತ್ಯಾಚಾರ ಪ್ರಕರಣ ದಾಖಲಾಗಿತ್ತು, ಇಲ್ಲಿ 4ನೇ ಸಾಕ್ಷಿಯಾಗಿದ್ದಂತಹ ಪವತಿ ಎನ್ನುವರಿಗೆ ಒಂದು ಪ್ರಜ್ವಲ್ ರೇವಣ್ಣ ಬೆಂಬಲಿಗರು ಬೆದರಿಕೆ ಆಗ್ತಿದ್ದಾರೆ ಅನ್ನೋದ್ರ ಬಗ್ಗೆ ಒಂದು ದೂರು ದಾಖಲಾಗಿತ್ತು. ಈ ಬಗ್ಗೆ ಒಂದು ವಿಚಾರಣೆಯನ್ನ ಮಾಡಿ ಒಂದು ತನಿಖೆಯ ವರದಿಯನ್ನ ನಮ್ಗೆ ಸಬ್ಮಿಟ್ ಮಾಡಿ ಅಂತ ಅಂದ್ಬಿಟ್ಟು ಕೋರ್ಟ್ ಇದೀಗ ಸಿಐಡಿ ಎಡಿಜಿಪಿ ಅವರಿಗೆ ಒಂದು ಸೂಚನೆಯನ್ನ ಕೊಟ್ಟಿರುವಂತದ್ದು. ಅಂದ್ರೆ ಈ ಹಿಂದೆಯಿಂದನೂ ಕೂಡ ಇದೇ ಒಂದು ಪ್ರಕರಣದಲ್ಲಿ ಸಾಕಷ್ಟು ಒಂದು ಸಾಕ್ಷಿಗಳಿಗೆ ಬೆದರಿಕೆ ಹಾಕಿರುವಂತಹ ಒಂದು ಆರೋಪ ಪ್ರಜ್ವಲ್ ರೇವಣ್ಣ ಅವರ ಬೆಂಬಲಿಗರ ವಿರುದ್ಧ ಕೇಳಬಂದಿತ್ತು. ಮತ್ತೆ ಇದೇ ಪ್ರಕರಣದ 4ನೇ ಸಾಕ್ಷಿ ಪವತಿ ಅನ್ನೋರಾಗಿದ್ರು. ಹೀಗಾಗಿ ಅಂದ್ರೆ ಪ್ರಜ್ವಲ್ ರೇವಣ್ಣ ಅವರ ವಿರುದ್ಧ ಒಂದು ಸಾಕ್ಷ್ಯವನ್ನ ಹೇಳದಂತೆ ಒಂದು ಬೆದರಿಕೆಯನ್ನ ಹಾಕಲಾಗಿತ್ತು. ಅಂದ್ರೆ ಈ ಹಿಂದೆನೂ ಕೂಡ ಇದೇ ಸಾಕ್ಷಿಗೆ ಸಾಕಷ್ಟು ಬಾರಿ ಪ್ರಜ್ವಲ್ ರೇವಣ್ಣ ಬೆಂಬಲಿಗರು ಒಂದು ಬೆದರಿಕೆನ ಹಾಕಿದ್ರು ಅನ್ನೋದ್ರ ಬಗ್ಗೆ ಮಾಹಿತಿ ಲಭ್ಯ ಆಗ್ತಾನೆ ಇತ್ತು. ಪದೇ ಪದೇ ಯಾವಾಗ ರಿಪೀಟ್ ಆಗ್ತಿರುತ್ತೋ ಅವಾಗ ಅಂದ್ರೆ ಆಕೆಯ ಮೊಬೈಲ್ ಅನ್ನು ಕೂಡ ಕಸಿದುಕೊಂಡು ಒಂದು ವಾರನ್ನು ಕೂಡ ಮಾಡಿದ್ರು ಇವರು ಬೆಂಬಲಿಗರು ಅನ್ನೋದ್ರ ಬಗ್ಗೆ ಮಾಹಿತಿ ಲಭ್ಯ ಆಗುತ್ತೆ. ಯಾವಾಗ ರಿಪೀಟ್ ಆಗ್ತಿರುತ್ತೋ ಇದನ್ನ ಕೋರ್ಟ್ ಗಮನಕ್ಕೆ ತಂದಿರುವಂತದ್ದು. ಹೀಗಾಗಿ ತನಿಖೆಯನ್ನ ನಡೆಸಿ ವರದಿ ನಮಗೆ ನೀಡಿ ಅಂತ ಸಿಐಡಿ ಎಡಿಜಿಪಿಗೆ ಇದೀಗ ಸಿಟಿ ಸಿವಿಲ್ ಕೋರ್ಟ್ ಒಂದು ಸೂಚನೆಯನ್ನ ಕೊಟ್ಟಿರುವಂತದ್ದು. ಅದಲ್ದಿರ ಮಹಿಳೆ ಮತ್ತು ಮಹಿಳೆಯ ಮಗನ ಬಂದೋಬಸ್ತ್ ಬಗ್ಗೆ ಒಂದು ನಿಗಾವನ್ನ ಇಡಬೇಕು. ಅಲ್ಲಿ ಲೋಕಲ್ ಪೊಲೀಸರಿಗೂ ಕೂಡ ಒಂದು ಸೂಚನೆಯನ್ನ ಕೊಡ್ಬೇಕು. ಓವರ್ ಆಲ್ ಒಂದು ರಿಪೋರ್ಟ್ ಅನ್ನ ನಮ್ಗೆ ಆದಷ್ಟು ಬೇಗ ಒಂದು ಸಬ್ಮಿಟ್ ಮಾಡಿ ಅಂತ ಸೂಚನೆಯನ್ನ ಇದೀಗ ಸಿಟಿ ಸಿವಿಲ್ ಕೋರ್ಟ್ ಕೊಟ್ಟಿರುವಂತದ್ದು. ಶ್ವೇತಾ. ಎಸ್, ಥ್ಯಾಂಕ್ ಯು ಚೇತನ್ ನಿಮ್ಮೆಲ್ಲ ಡೀಟೇಲ್ಸ್ಗೆ. ಇದು ಏಷ್ಯಾನೆಟ್ ನ್ಯೂಸ್ ನೆಟ್ವರ್ಕ್ ಪ್ರಸ್ತುತಿ.